ಉತ್ತಮವಾದ ಫಲಿತಾಂಶ ಬಂದಿದೆ. ಸೊ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ? 96.5 ಬಂದಿದೆ. ಸೊ ಖುಷಿ ಇದೆ 97% ಬಂದಿರೋದು. ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲರೂ ಖುಷಿಯಾಗಿದ್ದಾರೆ. ಸೊ ಈ ರಿಸಲ್ಟು ಇಷ್ಟು ಈ ಮಟ್ಟಿಗೆ ಒಂದು 97 ಬರುತ್ತೆ ಅಂತ ನೀನು ಅಂದ್ಕೊಂಡಿದ್ದ ಎಕ್ಸಾಮ್ ಬರೆಯುವಾಗ? ಇನ್ನೂ ಜಾಸ್ತಿ ನಾನು ತಗೋಬೋದಿತ್ತು ಅಂತ ಅಂದ್ಕೊಂಡಿದ್ದ, ಹೇಗೆ ಅಂತ? ಹಾಂ, ಅಂದ್ಕೊಂಡಿದ್ದೆ ಇನ್ನೂ ಜಾಸ್ತಿ ಬರುತ್ತೆ ಅಂತಲೂ ಎಕ್ಸ್ಪೆಕ್ಟ್ ಮಾಡಿದ್ದೆ, ಯಾಕಂದರೆ ಅಷ್ಟು ಚೆನ್ನಾಗಿ ಬರೆದಿದ್ದೆ ಎಕ್ಸಾಮ್ಸ್ನ. ಖುಷಿ ಇದೆ, ಬಂದಿರೋದ್ರಲ್ಲಿ ಸಿಕ್ಕಿರೋದ್ರಲ್ಲಿ ಖುಷಿ ಇದೆ. ಓಕೆ, ಮತ್ತೆ ಏನಾದರೂ ರಿವ್ಯಾಲ್ಯೂಯೇಷನ್ಗೆ ಏನಾದರೂ ಆ ಥರ ಏನಾದ್ರು ಐಡಿಯಾ ಮಾಡ್ತಿದ್ದೀರಾ, ಹೇಗೆ? ಅಂದರೆ ಕೆಲವೊಂದು 2 ಸಬ್ಜೆಕ್ಟಲ್ಲಿ ನನಗೆ ರಿವ್ಯಾಲ್ಯೂಯೇಷನ್ ಫಸ್ಟ್ ಕಾಪಿ ತರಿಸ್ಕೊಂಡು ಅಕೌಂಟ್ಸ್ ಮತ್ತು ಕಂಪ್ಯೂಟರ್ಸಲ್ಲಿ ರಿವ್ಯಾಲ್ಯೂಯೇಷನ್ ಮಾಡಬೇಕು ಅಂತ ಅನಿಸಿದೆ. ಸೊ ನೋಡೋಣ, ನಮ್ಮ ಟೀಚರ್ಸ್ ಗೈಡ್ಲೈನ್ಸ್ ಮುಖಾಂತರ ಅವ್ರೇನು ಹೇಳ್ತಾರೆ, ಅವರು ಹೆಂಗೆ ಹೇಳ್ತಾರೆ ಹಂಗೆ ಮಾಡೋಣ ಅಂತ. ಸೊ ಅಂದರೆ 97% ತೆಗೆಯೋದು ಅದು ಸುಲಭವಾದ ಮಾತಲ್ಲ. ಸೊ ಅದು ತುಂಬಾ ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕು. ಸೊ ಯಾವ ರೀತಿ ಅಂದರೆ, ಯಾಕಂದರೆ ಇಲ್ಲಿ ಈ ಕಡೆ ಸಿನಿಮಾ, ಧಾರಾವಾಹಿ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಯಾವ ರೀತಿ ಕಷ್ಟ ಆಯಿತು, ಈಸಿ ಆಯಿತಾ, ಹೇಗೆ ನಿನಗೆ ಅಂತ? ಈಸಿ ಕಷ್ಟ ಆಯಿತು, ತುಂಬ ಕಷ್ಟ ಆಯಿತು. ಅಂದರೆ ಸೆಕೆಂಡ್ ಪಿ ಯುಲಿ ಅಕೌಂಟ್ಸ್ ನಾನು ಕಾಮರ್ಸ್ ತೊಗೊಂಡಿರೋದು, ಕಾಂಬಿನೇಷನ್ ಇರೋದ್ರಿಂದ ನಾನು ಸ್ಟ್ಯಾಟ್ಸ್ ಅಕೌಂಟ್ಸ್ನೆಲ್ಲ ಪ್ರಾಕ್ಟೀಸ್ ಮಾಡಲೇಬೇಕು. ಮಿಕ್ಕಿದ್ದು ಥಿಯರಿ ಅಂದರೆ ಹೆಂಗೋ ಮಗ್ಗಪ್ ಆದರೂ ಮಾಡ್ಬೋದು ಅಥವಾ ಕಾನ್ಸೆಪ್ಟ್ಸ್ ಅರ್ಥ ಆದರೆ ಸಾಕು. ಬಟ್ ಇಂಥ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಪ್ರೋಗ್ರಾಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡೋದು, ಈ ಥರ ಅಕೌಂಟ್ ಸ್ಟ್ಯಾಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡೋದು ತುಂಬ ಕಷ್ಟ ಆಯಿತು. ಬಟ್ ನನ್ನ ಟೀಚರ್ಸ್, ಲೆಕ್ಚರರ್ಸ್ ಏನಿದ್ದಾರೆ ಅವರೆಲ್ಲರೂ ಅಷ್ಟು ಸಪೋರ್ಟಿವ್ ಆಗಿದ್ದರು, ಅವರಿಂದ ತುಂಬ ಈಸಿ ಆಯಿತು. ಅದಕ್ಕಿಂತ ಹೆಚ್ಚಾಗಿ ನಾನು ಸೀರಿಯಲ್ ಏನು ಮಾಡ್ತಾಯಿದ್ದೀನಿ, ಮೂವೀಸ್ ಏನು ಮಾಡ್ತಾ ಇದ್ದೀನಿ, ಅಲ್ಲಿನ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸಿಂದ ಇನ್ನೂ ಈಸಿ ಆಯಿತು. ನನಗೆ ಅನುಕೂಲಕ್ಕೆ ತಕ್ಕನಂಗೆ ಆದಷ್ಟು ಟೈಮ್ ಕೊಟ್ಟು ಚೆನ್ನಾಗಿ ಡೇಟ್ಸ್ನೆಲ್ಲ ಅರೇಂಜ್ ಮಾಡಿಕೊಟ್ರು. ಅಂದರೆ ನಿನಗೆ ಕಷ್ಟ ಆಗಲಿಲ್ವಾ ಅಂಕಿತ? ಅಂದರೆ ಈ ಕಡೆ ಓದು, ಈ ಕಡೆ ಸಿನಿಮಾ, ಸೀರಿಯಲ್ಲು, ಕನ್ನಡ ಧಾರಾವಾಹಿ ಎಲ್ಲರೂ ಕೂಡ ಮೆಚ್ಕೊಂಡು, ಅಂದರೆ ಇವತ್ತು ಹೇಳ್ಬೇಕಂದ್ರೆ ರಾಜ್ಯದಲ್ಲಿ ಅದು TRPಲಿ ನಂಬರ್ 1 ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಸೊ ಇದೆಲ್ಲ ಯಾವ ರೀತಿ ಬ್ಯಾಲೆನ್ಸ್ ಮಾಡಿದೆ ನೀನು? ಮನೆಯಲ್ಲಿ ಅಪ್ಪ ಅಮ್ಮನ ಸಪೋರ್ಟ್ ಹೇಗಿತ್ತು ನಿನಗೆ ಅಂತ? ಅಪ್ಪ ಅಮ್ಮ ಸಪೋರ್ಟ್ ತುಂಬ ಇತ್ತು. ಅಂದರೆ ನನಗೆ ಟೆನ್ಷನ್ ಆದಾಗೆಲ್ಲ ನಾನು ಟೆನ್ಷನ್ ಎಲ್ಲ ಅಪ್ಪ ಅಮ್ಮನ ಮೇಲೆ ಹಾಕ್ಬಿಡ್ತೀನಿ. ಪಾಪ ಅವರು ಟೆನ್ಷನ್ ತೊಗೋತಾರೆ. ಬಟ್ ಅವ್ರ ಸಪೋರ್ಟ್ ಇರೋದ್ರಿಂದನೇ ನಾನು ಸ್ವಲ್ಪ ತುಂಬ ಸ್ಟ್ರಾಂಗ್ ಆಗಿ ನಿಂತಿದ್ದು. ಆ್ಯಂಡ್ ಕನ್ನಡ ಸೀರಿಯಲ್ ನಾನು ಒಪ್ಕೊಂಡಿದ್ದು ನಂದು ಪ್ರಿಪ್ರೇಟ್ರಿ ಆದಮೇಲೆ, ಸ್ಟೇಟ್ ಪ್ರಿಪ್ರೇಟ್ರಿ ಏನಿತ್ತು ಅದಾದಮೇಲೆ ಫೆಬ್ರವರಿ 1 ನನ್ನ ಶೂಟ್ ಶುರು ಆಗಿದ್ದು. ಸೊ ಅವಾಗ ಪ್ರಾಕ್ಟಿಕಲ್ಸ್ ಇತ್ತು, ಆಗ್ತಾನೆ ಪ್ರಿಪ್ರೇಟ್ರಿ ಮುಗ್ದಿತ್ತು, ಇನ್ನೊಂದು ಪ್ರಿಪ್ರೇಟ್ರಿ ಇತ್ತು, ಆಮೇಲೆ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಿತ್ತು, ಎಲ್ಲನೂ ಒಟ್ಟೊಟ್ಟಿಗೆ ಬಂದ್ಬಿಡ್ತು ಒಪ್ಕೊಂಡಾದ್ಮೇಲೆ. ಬಟ್ ಕನ್ನಡನ ನಾನು ಇಷ್ಟಪಟ್ಟು ನಾನು ಮಾಡಲೇಬೇಕು ಅಂತ ಒಪ್ಕೊಂಡಿದ್ದಂತಹ ಸೀರಿಯಲು. ಸೊ ನನಗೇನೇ ಇಷ್ಟ ಆದರೂ ಅದನ್ನು ಕಷ್ಟ ಅಂತ ತೊಗೊಳ್ಳಲ್ಲ. ನಾನು ಇಷ್ಟಪಟ್ಟು ತೊಗೊಂಡಿದ್ರೆ ಎಷ್ಟೇ ಕಷ್ಟ ಆದರೂ ಎರಡೂ ಬ್ಯಾಲೆನ್ಸ್ ಮಾಡ್ತೀನಿ. ಸೊ ಓದೋದು ಇಷ್ಟ, ಸೀರಿಯಲ್ಲು ಇಷ್ಟ, ಹಾಗೆ ಮ್ಯಾನೇಜ್ ಮಾಡಿದೆ. ಸೊ ನೀನು ಹೇಳ್ದಂಗೆ ಎರಡೂ ಇಷ್ಟಪಟ್ಟು ಮಾಡಿದ್ದಕ್ಕೇ ಅಲ್ಲೂ ಕೂಡ ಸಕ್ಸಸ್ ಕಾಣ್ತಿದ್ದೀರಾ, ಇಲ್ಲಿ ಓದೋದ್ರಲ್ಲೂ ಕೂಡ ಸಕ್ಸಸ್ ಕಂಡಿದ್ದೀರಾ. ಹಾಗೇನೆ ಎಕ್ಸಾಮಲ್ಲಿ ಯಾವ ಒಂದು ಸಬ್ಜೆಕ್ಟು ಸ್ವಲ್ಪ ಟಫ್ ಅನಿಸ್ತು ನಿನಗೆ ಅಂತ? ನಾನು ಅಂದರೆ ಓದಬೇಕಲ್ಲ ಅಂತ ಓದೋದು ಕಂಪ್ಯೂಟರ್ಸು. ಅದು ಬಿಟ್ಟರೆ ಬಿಸ್ನೆಸ್ಸು. ಅಂದರೆ ಅದು ತುಂಬ ಥಿಯರಿ ಇರುತ್ತಲ್ಲ, ನನಗೆ ಥಿಯರಿ ಇಷ್ಟ. ಆ್ಯಕ್ಚುಲಿ ಥಿಯರಿಯಲ್ಲಿ ತುಂಬ ಚೆನ್ನಾಗಿ ಮಾಡ್ತೀನಿ, ಬಟ್ ಅಷ್ಟು ಓದಬೇಕು ಅಂತ ಇರುತ್ತೆ. ಬಟ್ ನನಗೆ ಇಷ್ಟನೇ ಆಗದೆ ಇರೋ ಸಬ್ಜೆಕ್ಟ್ ಅಂದರೆ ಇಂಗ್ಲೀಷಲ್ಲಿ ಏನೇ ಬರೆದ್ರೂ ಮಾರ್ಕ್ಸ್ ಕೊಡೋಲ್ಲ. ನಮ್ಮ ಕನ್ನಡದಲ್ಲಿ ಹೆಂಗಂದರೆ ನಮಗೆ ಕತೆ ಅರ್ಥ ಆದರೆ ಸಾಕು, ಏನೋ ಒಂದು ಬರ್ಕೊಂಡು ಹೋಗ್ಬಿಡ್ಬೋದು. ಆ್ಯಂಡ್ ಕಾನ್ಸೆಪ್ಟ್ ಸರಿ ಇದ್ದರೆ ಒಳ್ಳೆ ಮಾರ್ಕ್ಸ್ ತೆಗಿಬೋದು. ಇಂಗ್ಲೀಷಲ್ಲಂತೂ ನಾವು ಏನೇ ಬರೆದ್ರೂ ಅಲ್ಲಿ ಇಲ್ಲಿ ಗ್ರಾಮರ್ ಮಿಸ್ಟೇಕ್ಸ್ ಆಗುತ್ತೆ ಅಥವಾ ಏನೋ ಒಂದು ಆಗುತ್ತೆ, ಅಲ್ಲಿ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ಆಗಲ್ಲ. ಇಂಗ್ಲೀಷಲ್ಲಿ ತುಂಬ ಕಷ್ಟ. ಬಟ್ ಸ್ಟೇಟ್ ರ್ಯಾಂಕ್ ಬಂದವರೆಲ್ಲ ಅದು ಹೆಂಗೆ ಕೋಪಪ್ ಅದು ಹೆಂಗೆ ಮ್ಯಾನೇಜ್ ಮಾಡಿದಾರೋ ಲ್ಯಾಂಗ್ವೇಜಸಲ್ಲೆಲ್ಲ ಸ್ಕೋರ್ ಮಾಡೋಕ್ಕೆ, ಗ್ರೇಟ್ ಅವರೆಲ್ಲ. ನಿನಗೆಲ್ಲ ಒಂದು ಕಡೆ ಬೇಜಾರಾಗ್ತಿದೆಯಾ, ನಾನು ಸ್ಟೇಟ್ ರ್ಯಾಂಕ್ ಬರಬೇಕಾಗಿತ್ತು ಅಂತ ಆ ಥರ ಏನೋ ಅನ್ನಿಸ್ತಿದೆಯಾ ಅಂತ? ಅಂದರೆ ಪ್ರಾಬ್ಲಿ ನಾನು ಈ ಶೂಟು ಅದು ಇದು ಎಲ್ಲ ಇರಲಿಲ್ಲ ಅಂದಿದ್ರೆ ನಾನು ನಿಜ ಅದನ್ನು ತಗೋತಿದ್ದೆ ಚಾಲೆಂಜಿಂಗ್ ಆಗಿ. ನಾನೇ ಸ್ಟೇಟ್ ರ್ಯಾಂಕ್ ಬರಬೇಕು ಈ ಸಲ, ನಾನೇ ಟಾಪರ್ ಆಗಬೇಕು ಅಂತ. ಬಟ್ ನನಗೆ ಗೊತ್ತಲ್ಲ ರಿಯಾಲಿಟಿ ಏನು ಅಂತ. ಎರಡೂ ಮ್ಯಾನೇಜ್ ಮಾಡೋದು ಕಷ್ಟನೇ. ಬಟ್ ಒಂದೊಳ್ಳೆ ಹೋಪ್ಸ್ ಇತ್ತು, ನಾನು ಕಾಲೇಜ್ಗಾದರೂ ರ್ಯಾಂಕ್ ಬರಬೇಕು ಅನ್ನೋದಿತ್ತು. ಸೊ ಅದಾಯಿತು. ಟೋಟಲಿ ಹೇಳ್ಬೇಕಂದ್ರೆ ನಿಮ್ಮ ಕಾಲೇಜಲ್ಲಿ ಎಷ್ಟು ಜನ ಟಾಪರ್ಸ್ ಬಂದಿದ್ದಾರೆ, ಎಷ್ಟು ಜನ ಒಳ್ಳೊಳ್ಳೆ ಪರ್ಸೆಂಟೇಜ್ ತಗೊಂಡಿದ್ದಾರೆ ಅಂತ? ಇಲ್ಲ, ನಮ್ಮ ಕಾಲೇಜಲ್ಲಿ ಎಲ್ಲರೂ ಟಾಪರ್ಸೇ. ಆ್ಯಂಡ್ ಸ್ಟೇಟ್ ರ್ಯಾಂಕಲ್ಲಿ ಏನು ಟಾಪ್ 10 ಇದೆ ಅದರಲ್ಲಿ ಒಂದು 4 ಜನ ನಮ್ಮ ಕಾಲೇಜಿಂದನೇ ಇದ್ದಾರೆ. ಸೊ ಅವ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟೇಟ್ಗೆ ಟಾಪ್ 5, 4, 9th ಮತ್ತು 10th ರ್ಯಾಂಕ್ ಬಂದಿರೋದು ನಮ್ಮ ಕಾಲೇಜಿಂದನೇ. ಸೊ ಅವ್ರ ಬಗ್ಗೆ ಕೂಡ ತುಂಬ ಖುಷಿ ಇದೆ. ಸೊ ನಮ್ಮ ಕಾಲೇಜಲ್ಲೇ ತುಂಬ ಕಾಂಪಿಟೇಷನ್ ಇದೆ. ರಾಜ್ಯಕ್ಕೆ 4 ಪ್ಲೇಸಸ್ ನಮ್ಮ ಕಾಲೇಜಿಂದ ಇರೋದ್ರಿಂದ
ಇರೋದ್ರಿಂದ ನಮ್ಮ ಕಾಲೇಜಲ್ಲೂ ತುಂಬ ಕಾಂಪಿಟೇಷನ್ ಇದೆ. ಸೊ ಆಲ್ಮೋಸ್ಟ್ ನಮ್ಮ ಕಾಲೇಜಲ್ಲಿ ಇರೋರು ಎಲ್ರಿಗೂ 98, 97, 96 ಎಲ್ಲ ಡಿಸ್ಟಿಂಕ್ಷನ್ಸೇ. ಅಂದರೆ ಈ ಸಂದರ್ಭದಲ್ಲಿ ಟೀಚರ್ಸ್ ಆಗಿರ್ಬೋದು, ಸರ್ಸ್ ಆಗಿರ್ಬೋದು, ಅವರ ಒಂದು ಸಪೋರ್ಟು ಅಂದರೆ ಮುಖ್ಯವಾಗಿರುತ್ತೆ. ಯಾಕಂದರೆ ಈ ಕಡೆ ಸಿನಿಮಾ ಸೀರಿಯಲ್ಲು ಇದಕ್ಕೆಲ್ಲ ಅಂದರೆ ಅವ್ರದ್ದು ಒಂದು ಬ್ಯಾಕ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ನನಗೆ ಸಪೋರ್ಟ್ ಟೀಚರ್ಸ್ ಲೆಕ್ಚರರ್ಸ್ ಸಪೋರ್ಟ್ ಇಲ್ಲದೆ ಪ್ರಾಬ್ಲಿ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಫಸ್ಟ್ PU ಇಂದ ನಾನು ಕಾಲೇಜ್ ಸೇರ್ಕೊಂಡಾಗ್ಲಿಂದ ಭೂಮಿಗೆ ಬಂದ ಭಗವಂತ ಮಾಡ್ತಾಯಿದ್ದೆ. ಸೊ ಅದೆಲ್ರಿಗೂ ಗೊತ್ತಿತ್ತು. ಅಲ್ಲಿಂದ ಎಲ್ಲರೂ ನೀನು ಪ್ರಣಿ ಕ್ಯಾರೆಕ್ಟರ್ ಮಾಡ್ತಿದ್ದೆ ಅಲ್ವಾ ಅಂತ ಗುರುತಿಸಿ ಚೆನ್ನಾಗಿ ಮಾತಾಡಿದ್ರು. ಆ್ಯಂಡ್ ಕಾಲೇಜ್ ಸೇರ್ಕೊಂಡಿದ್ದು ಕೂಡ ಈ ಒಂದು ಹೇಳಿಬಿಟ್ಟೇನೆ, ಶೂಟಿಂಗ್ ಇರುತ್ತೆ, ಈ ಥರ ಅವಕಾಶ ಮಾಡಿಕೊಡ್ಬೇಕು ಅಂತ. ನಂದಂತೂ ಲೀಸ್ಟ್ ಅಟೆಂಡೆನ್ಸ್ ಇತ್ತು, ಅಟೆಂಡೆನ್ಸೇ ಇರ್ತಾ ಇರಲಿಲ್ಲ ಲ್ಯಾಂಗ್ವೇಜಸಲ್ಲೆಲ್ಲ. ಸೊ ಹಾಲ್ ಟಿಕೆಟಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಫೈನಲ್ ಇದರಲ್ಲಿ ನನಗೆ ಸಪ್ರೇಟಾಗಿ ಕ್ಲಾಸಸ್ ಎಲ್ಲ ತೊಗೊಂಡು ನಾನು ಅಟೆಂಡೆನ್ಸ್ ಎಲ್ಲ ಮೇಂಟೈನ್ ಮಾಡಿಸಿ ಎಲ್ಲ 875 ಕ್ರಾಸ್ ಆಗೋ ಥರ ಹೆಂಗಾದರೂ ಮಾಡಿ ಟ್ರೈ ಮಾಡಿ. ಅವರು ಕೂಡ ಒಬ್ಬರೊಬ್ರು ಟೀಚರ್ ಬಗ್ಗೆನೂ ನಾನು ಹೇಳಬೇಕು. ಬಿಕಾಸ್ ಕಾಮರ್ಸ್ ಸೈನ್ಸ್ ಅನ್ನೋದಕ್ಕಿಂತ ಎಲ್ಲನೂ ಸಬ್ಜೆಕ್ಟೇ. ಆ ಮಕ್ಕಳಿಗೆ ಆಯಾ ಸಬ್ಜೆಕ್ಟಲ್ಲಿ ಅಷ್ಟೇ ಕಷ್ಟ ಇರುತ್ತೆ. ಸೊ ನನ್ನ ಟೀಚರ್ಸಲ್ಲಿ ನನ್ನ ಕ್ಲಾಸ್ ಟೀಚರ್ ಆರ್ತಿ ಮ್ಯಾಮ್ ಆಗಿದ್ರು, ಅಕೌಂಟ್ಸಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು. ಬಿಸ್ನೆಸ್ಸಲ್ಲಿ ಸಿಂಧು ಮ್ಯಾಮು, ಸ್ಟಾಟ್ಸಲ್ಲಿ ನಮ್ಮ ಧೀರಜ್ ಸರು, ಕಂಪ್ಯೂಟರ್ಸಲ್ಲಿ ಸವಿತಾ ಮ್ಯಾಮ್, ಅವರೆಲ್ಲರೂ ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಪ್ರತಿ ಸಲ ಹೇಳ್ತಾಯಿದ್ರು ನೀನು ಎಲ್ಲದರಲ್ಲೂ ಸೆಂಟಮ್ಸೇ ತೆಗಿಬೇಕು, ನಿನ್ಗೆ ಆ ಕೆಪಾಸಿಟಿ ಇದೆ ಮಾಡು ಅಂತ. ಸೊ ನನ್ನಲ್ಲೇ ನನಗೆ ಆ ಹೋಪ್ ಇಲ್ಲದಾಗ ನಾನು ಪ್ರಾಬ್ಲಿ ಅಷ್ಟೊಂದು ಬರಲ್ಲ, ಡಿಸ್ಟಿಂಕ್ಷನ್ ಎಲ್ಲ ಆಗತ್ತಾ ಅಂತೆಲ್ಲ ಇದ್ದಾಗ ಇವ್ರುಗಳೇನು ಮೋಟಿವೇಟ್ ಮಾಡ್ತಾರೆ ನನಗೆ, ಅದೇ ನನಗೆ ಪ್ರಾಬ್ಲಿ ಜಾಸ್ತಿ ಸ್ಟ್ರೆಂತ್ ಬಂದಿದ್ದು. ಎಕ್ಸಾಮ್ ಟೈಮಲ್ಲೂ ಅಷ್ಟೇ ತುಂಬ ಕೇಳಿಕೊಂಡು ಹಿಂಗೆ ಮಾಡು ಇದನ್ನು ಓದು ಅಂತೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಸೊ ನನ್ನ ಕಾಲೇಜು SSMRV ಕಾಲೇಜ್ ಎಲ್ಲ ಸ್ಟಾಫ್ಸ್ಗೂ ನನ್ನ ಪ್ರಿನ್ಸಿಪಲ್ಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರ ಸಪೋರ್ಟ್ ಇಲ್ಲ ಅಂದಿದ್ರೆ ಕುಡ್ ಹ್ಯಾವ್ ಏನೂ ಆಗ್ತಾನೆ ಇರಲಿಲ್ಲ. ಇದರ ಜೊತೆಗೆ ಮನೆಯವರಂದರೆ ಪೇರೆಂಟ್ಸು ಸಪೋರ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಪ್ಪ ಆಗಲಿ ಅಮ್ಮ ಆಗಲಿ, ನಿಮ್ಗೆ ಪುಟ್ಟ ತಮ್ಮ ಕೂಡ ಇದ್ದಾನೆ. ಈ ಸಂದರ್ಭದಲ್ಲಿ ತಂದೆ ತಾಯಿನ ಯಾವ ರೀತಿ ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ? ಇಲ್ಲ, ಅಪ್ಪ ಅಮ್ಮ ಸಪೋರ್ಟ್ ಫಸ್ಟ್ ಅದು ಅಂದರೆ ಅವ್ರು ಅಫ್ಕೋರ್ಸ್ ಟೀಚರ್ಸ್ ಸಪೋರ್ಟ್ ಹೆಂಗಿರಬೇಕೋ ಮನೇಲೇ ಸಪೋರ್ಟ್ ಇಲ್ಲ ಅಂದರೆ ಇನ್ಯಾವ ಸಪೋರ್ಟ್ ಇದ್ದು ಪ್ರಯೋಜನ ಇಲ್ಲ. ಸೊ ಅವ್ರ ಸಪೋರ್ಟ್ ಅಂದರೆ ನಾನು ಹೇಳಿದ್ನಲ್ಲ, ಎಕ್ಸಾಮ್ ಟೈಮಲ್ಲಿ ನನಗೆ ಎಷ್ಟು ಟೆನ್ಷನ್ ಆಗ್ತಾಯಿತ್ತು, ನನಗಿಂತ 10 ಪಟ್ಟು ಹೆಚ್ಚು ಅವ್ರು ತೊಗೋತಾಯಿದ್ರು. ಅಂದರೆ ನಾನು ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ, ಓದಬೇಕು ಅನ್ನೋ ಒಂದು ಫ್ರಸ್ಟ್ರೇಷನ್, ಆ ಒಂದು ಇದರಲ್ಲಿ ಆ ಒಂದು ಫ್ರಸ್ಟ್ರೇಷನ್ ಎಲ್ಲ ಅವ್ರ ಮೇಲೆ ಇದು ಮಾಡಿದಾಗ ಅವ್ರು ಅದನ್ನೆಲ್ಲ ನೀಟಾಗಿ ಬ್ಯಾಲೆನ್ಸ್ ಮಾಡಿ ನನ್ನ ಡೇಟ್ಸು ಅದು ಇದು ಎಲ್ಲ ಅವರೇ ಬ್ಯಾಲೆನ್ಸ್ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಅವ್ರು ನನಗೆ ಯಾವತ್ತೂ ಪ್ರೆಷರೈಸ್ ಮಾಡಿಲ್ಲ, ನೀನು ಇಷ್ಟೇ ತೆಗಿಬೇಕು ಅಷ್ಟೇ ತೆಗಿಬೇಕು. ನಮ್ಮ ಪಪ್ಪ ಮಮ್ಮಿ ಇಬ್ಬರೂ ಅದು, ಮಮ್ಮಿಗೆ ಸ್ವಲ್ಪ ಇದೆ ಅಂದರೆ ನನ್ನ ಮಗಳು ಇಷ್ಟು ಪರ್ಸೆಂಟೇಜ್, ಒಂದೊಳ್ಳೆ ಪರ್ಸೆಂಟೇಜ್ ಬರಬೇಕು ಅಂತ ಇದೆ. ಅಪ್ಪಂಗಂತೂ ನೀನು ಮಾಡು ಮಗಳೇ, ಎಷ್ಟು ಬೇಕಾದ್ರೂ ತೆಗಿ, ಏನು ಬೇಕಾದ್ರೂ ಮಾಡು, ನಿನ್ಗೆ ಯಾವ ಕಾಲೇಜ್ ಬೇಕು ಹೇಳು, ನಾನು ಸೀಟ್ ಕೊಡಿಸ್ತೀನಿ, ನಿನಗೆ ಆ ಕೆಪಾಬಿಲಿಟಿ ಇದೆ, ನಿನ್ಗೆ ಆ ಎಬಿಲಿಟಿ ಇದೆ, ನೀನು ಮಾಡ್ತೀಯಾ ಮಾಡು ಅಂತ ಅಪ್ಪ ಹೇಳ್ತಾರೆ. ಸೊ ಮನೆಯಲ್ಲಿ ಅಫ್ಕೋರ್ಸ್ ಯಾವುದೇ ಪ್ರೆಷರ್ ಇಲ್ಲದೆ ಇದ್ದಾಗ ಕೆಲವ್ರ ಮಕ್ಳಿಗೆ ಏನಾಗ್ಬಿಡುತ್ತೆ, ಪ್ರೆಷರ್ ಕೊಟ್ಟಾಗ ಮಾಡಬೇಕು ಅಂತ ಅನ್ಸಲ್ಲ, ಅಯ್ಯೋ ಏನಿಷ್ಟು ಪ್ರೆಷರು ಅನಿಸುತ್ತೆ. ಈ ಥರ ಏನೂ ಇಲ್ಲದಿದ್ದಾಗ ನಮಗೆ ಬಂದುಬಿಡುತ್ತೆ, ನಮ್ಮ ಅಪ್ಪ ಅಮ್ಮ ಎಷ್ಟು ಸಪೋರ್ಟ್ ಮಾಡ್ತಾರೆ, ನಾವು ಒಂದು ಒಳ್ಳೆ ಹೆಸರು ತರಬೇಕು ಅವ್ರಿಗೆ ಅಂತೆಲ್ಲ. ಸೊ ನನಗದು ತುಂಬ ಮನಸ್ಸಲ್ಲಿತ್ತು, ಒಂದು ಒಳ್ಳೆ ಪರ್ಸೆಂಟೇಜ್ ಅಂತೂ ಬರಬೇಕು ಅಂತ ಆಯಿತು. ಅಂಕಿತ, ಏನು ಗೊತ್ತಾ, ಈ ವಯಸ್ಸಲ್ಲಿ ಈ PUC 10th ಏನಿದೆ, ನಾವು ಈ ವಯಸ್ಸು ಇದೆಯಲ್ಲ, ಈ ಒಂದು ಬಾಲ್ಯ, ಈ ಒಂದು ಎಜುಕೇಷನ್ ಟೈಮಲ್ಲಿ ಸಿನಿಮಾ ಜೊತೆಗೆ ಈ ಸೀರಿಯಲ್ಲು ಓದು ಇದೆಲ್ಲ ಮಾಡೋದಿದೆ ಗೊತ್ತಾ. ನೋಡೋರಿಗೆ ಏನು ಅನಿಸುತ್ತೆ ಗೊತ್ತಾ, ಈ ವಯಸ್ಸಲ್ಲಿ ಸಿನಿಮಾ ಸೀರಿಯಲ್ ಅಂತ ಹೋಗ್ತಿದೆ ಈ ಹುಡುಗಿ, ಮುಂದೆ ಓದೋದಕ್ಕೆ ಕೂಡ ತುಂಬ ತೊಂದರೆ ಆಗಬಹುದು ಅಂತ ಅಂದ್ಕೊಂಡಿರೋರು ಸಾಕಷ್ಟು ಜನ ಇದ್ದಾರೆ. ಅಂಥವ್ರಿಗೆಲ್ಲ ಇವತ್ತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಇವಾಗ 97% ಅನ್ನೋದೇನು ದೊಡ್ಡ ರ್ಯಾಂಕ್ ಅಲ್ಲ. ಪ್ರಾಬ್ಲಿ ಎಷ್ಟೊಂದು ಜನಕ್ಕೆ ಅದು 97 ಅಷ್ಟೇ ಅನಿಸುತ್ತೆ. ಬಟ್ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ತೆಗಿಯೋದು ನಿಜ ಕಷ್ಟ, ಅದು ಅಷ್ಟು ಈಸಿ ಅಲ್ವೇ ಇಲ್ಲ. ಎಷ್ಟೊಂದು ಜನಕ್ಕೆ ಅಸಂಪ್ಷನ್ ಇದೆ, ಇದನ್ನು ಅದನ್ನು ಮಾಡ್ಕೊಂಡು ಮಾಡೋಕ್ಕಾಗಲ್ಲ, ಒಂದು ಕಡೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಎಲ್ಲನೂ ಮಾಡ್ಬೋದು. ಆ್ಯಕ್ಚುಲಿ ನನಗಿಂತ ಇನ್ನೂ ಒಳ್ಳೊಳ್ಳೆ ಪರ್ಸೆಂಟೇಜ್ ತೆಗ್ದೋರು ಎಷ್ಟೊಂದು ಜನ ಇದ್ದಾರೆ ಇಂಡಸ್ಟ್ರಿಯಲ್ಲಿ ಇದ್ದು, ಇನ್ನೂ ಒಳ್ಳೊಳ್ಳೆ ಸ್ಥಾನಕ್ಕೆ ಹೋದವರು, ಒಳ್ಳೊಳ್ಳೆ ಮಟ್ಟಕ್ಕೆ ಬೆಳೆದಿರೋರು ಇನ್ನೂ ಎಷ್ಟೊಂದು ಜನ ಇದ್ದಾರೆ. ಸೊ ನಾನೇನು ಹೇಳ್ತೀನಿ ಅಂದರೆ,
ಅದು ಇದು ಮಾಡೋಕ್ಕಾಗಲ್ಲ ಅಂತಲ್ಲ, ನಿಮ್ಗೆ ಏನು ಇಷ್ಟನೋ ಅದನ್ನು ಮಾಡಿ. ನಿಮ್ಗೆ ಓದೋದು ಇಷ್ಟನಾ ಓದಿ, ಅದ್ರ ಜೊತೆ ಇನ್ನೊಂದು ಏನಾದರೂ ಕರಿಕ್ಯುಲರ್ಸ್ ಮಾಡೋಕ್ಕೆ ಇಷ್ಟನಾ ಮಾಡಿ. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿಬಿಡ್ಬೇಕು. ಯಾರೋ ಹಿಂಗೆ ಫೋರ್ಸ್ ಮಾಡಿದ್ರು, ನಮ್ಮ ಅಪ್ಪ ಹೇಳಿದ್ರು, ಅಮ್ಮ ಹೇಳಿದ್ರು, ಯಾರೋ ರಿಲೇಟಿವ್ಸ್ ಫೋರ್ಸ್ ಮಾಡಿ ನೀನು ಅದು ಮಾಡು ಇದು ಮಾಡು ಅಂದರು, ಫೋರ್ಸ್ಫುಲಿ ಏನೇ ಮಾಡಿದ್ರು ಯಾವುದೂ ಆಗಲ್ಲ. ಇವಾಗ ನಾನು ಇಷ್ಟಪಟ್ಟು ಮಾಡಿದ್ರೆ ಇದು ನನ್ನ ಮೇಲಿರುತ್ತೆ, ನಾನು ತೊಗೊಂಡಿರೋದು ನಾನು ಮಾಡಿ ಮುಗಿಸ್ಬೇಕು ಅನ್ನೋದಿರತ್ತೆ. ಸೊ ನಿಮ್ಗೆ ಏನು ಇಷ್ಟನೋ ಅದು ಮಾಡಿ, ಯಾವುದೂ ಕಷ್ಟ ಅಲ್ಲ. ಯಾವ್ದು ಇಷ್ಟಪಟ್ಟು ಮಾಡ್ತಿರೋ ನೀವು ಎಷ್ಟು ಶ್ರಮ ಹಾಕ್ತಿರೋ ಅಷ್ಟು ಪ್ರತಿಫಲ ನಿಮಗೆ ಸಿಕ್ಕೇ ಸಿಗತ್ತೆ. ಅಂದರೆ ಇವತ್ತಿನ ರಿಸಲ್ಟ್ ಫಲಿತಾಂಶ ನೋಡಿ, ಸಿನಿಮಾ ರಂಗದಿಂದ ಆಗಲಿ, ಸೀರಿಯಲ್ ತಂಡದವರಿಂದ ಆಗಲಿ, ಯಾರೆಲ್ಲ ಕಾಲ್ ಮಾಡಿ ವಿಶ್ ಮಾಡಿದ್ರು, ಏನು ಹೇಳಿದ್ರು ಅಂತ? ತುಂಬ ಜನ ಕಾಲ್ ಮಾಡಿದರು. ಸೀರಿಯಲಲ್ಲಿ ಅದೇ ನಾನು ಭೂಮಿಗೆ ಬಂದ ಭಗವಂತ ಮಾಡ್ಬೇಕಾದ್ರೆ ಅಪ್ಪ ನವೀನ್ ಕೃಷ್ಣ ಅಪ್ಪ ಅವರೆಲ್ಲ ಫೋನ್ ಮಾಡಿ ವಿಶ್ ಮಾಡಿದ್ರು. ತುಂಬ ಖುಷಿ ಆಯಿತು. ಇವತ್ತು ಸೀರಿಯಲ್ ಶೂಟ್ ಇರಲಿಲ್ಲ ನನಗೆ, ಆದರೂ ಕರ್ಣ ಟೀಮಿಂದ ವಿನಯ್ ಅಣ್ಣ, ಡೈರೆಕ್ಟ್ರು ಸರು ಎಲ್ಲರೂ ಫೋನ್ ಮಾಡಿ, ಗಾಯತ್ರಿ ಪ್ರಭಾಕರ್ಮ ಎಲ್ಲರೂ ಫೋನ್ ಮಾಡಿ ವಿಶ್ ಮಾಡಿದ್ರು. ತುಂಬ ಖುಷಿ ಆಯಿತು. ಅಂದರೆ ಒಂದು ಇಂಡಸ್ಟ್ರಿ ಕಡೆಯಿಂದನೂ ಸಪೋರ್ಟ್ ಎಷ್ಟು ಚೆನ್ನಾಗಿದೆ ಅಂದರೆ, ಅಪ್ಪಂಗೂ ಎಷ್ಟೊಂದು ಜನ ಡೈರೆಕ್ಟರ್ಸು, ಆರ್ಟಿಸ್ಟ್ಗಳು ಎಲ್ಲರೂ ವಿಶ್ ಮಾಡಿದ್ರು. ಸೊ ನನಗೆ 97 ಅಂದ ತಕ್ಷಣ ನಾನು ಇನ್ನೂ ಬರ್ಬೋದಿತ್ತು, ಇನ್ನೂ ನಾನು ಎಫರ್ಟ್ಸ್ ಹಾಕ್ಬೇಕು. ನನಗೆ ಫಸ್ಟ್ ಪರ್ಸೆಂಟೇಜ್ ನೋಡಿದ ತಕ್ಷಣ ನಿಜ ಅನ್ನೋ ಥರ ನನ್ನ ರಿಯಾಕ್ಷನ್ ಏನಿರಲಿಲ್ಲ. ಹೌದಾ ಓಕೆ ಅನ್ನೋ ಥರನೇ ಇತ್ತು. ಯಾಕಂದರೆ ಓದೋ ಮಕ್ಳಿಗೆ ಎಷ್ಟೇ ಪರ್ಸೆಂಟೇಜ್ ಬಂದರೂ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. 99 ಬಂದ್ರೂ ಅಯ್ಯೋ ಇನ್ನೊಂದು ಪರ್ಸೆಂಟ್ ಬರಬೇಕಿತ್ತಲ್ಲ ಅಂತ ಅನಿಸುತ್ತೆ. ಬಟ್ ಎಲ್ಲರೂ ವಿಶ್ ಮಾಡಿ ಕೇಳಾದ್ಮೇಲೆ ಅದು ಇನ್ನೊಂದು ಸ್ವಲ್ಪ ಖುಷಿ ಆಯಿತು. ಅಂದರೆ ನನ್ನ ಸಪೋರ್ಟಿಗೆ ಇನ್ನೂ ಔಟ್ಸೈಡರ್ಸಲ್ಲಿ ಅವರು ಕೂಡ ಫ್ಯಾಮಿಲಿ ಥರ ನಿಲ್ತಾರಲ್ಲ ಅಂತ. ಸೊ ಖುಷಿ. ಸೊ ಜೊತೆಗೆ ಇವತ್ತು ಒಳ್ಳೆಯ ಫಲಿತಾಂಶದ ಜೊತೆಗೆ ಒಳ್ಳೆಯ ರಿಸಲ್ಟ್ ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ನೀನು ಕೂಡ ಅಪ್ಪು ಅವರ ತುಂಬ ಅಂತ ನೀನು, ಯಾಕಂದ್ರೆ ನಾವು ನೋಡ್ಕೊಂಡು ಬಂದಿದ್ದೀವಿ, ಅಪ್ಪು ಈ ಸಮಯದಲ್ಲಿ ಅಪ್ಪು ಅವ್ರನ್ನ ಯಾವ ರೀತಿ ನೆನೆಸ್ಕೊಳ್ತೀಯಾ ಅಂತ? ನನಗೆ ಪ್ರತಿ ಸಲ ಅಂದರೆ 10th ಕೂಡ ನಾನು ಹೇಳಿದ್ದೆ, ನನಗೆ 10th 95 ಸಮಥಿಂಗ್ ಬಂದಿತ್ತು. ಸೊ ಆವಾಗ ನಾನು ತುಂಬ ಅಂದರೆ ತುಂಬ ನೆನೆಸ್ಕೊಂಡೆ ಅವ್ರನ್ನ. ಅಂದರೆ ಪ್ರತಿ ಸಲ ಸಿಕ್ಕಿದಾಗ ಹೇಳ್ತಾಯಿದ್ರು, ನಿನಗೆ ಒಳ್ಳೆ ರ್ಯಾಂಕ್ ಬರಬೇಕು, ಚೆನ್ನಾಗಿ ಓದಬೇಕು, ನೀನು ಹೇಳ್ಬೇಕು ನನಗೆ ಎಷ್ಟು ಪರ್ಸೆಂಟೇಜ್ ಬಂತು ಅಂತೆಲ್ಲ, ಚೆನ್ನಾಗಿ ಓದೋದು ಫಸ್ಟ್ ಮುಖ್ಯ ಅಂತೆಲ್ಲ. ಸೊ ನನಗೆ ಹೇಳ್ಬೇಕಂದ್ರೆ ಅವರೇ ನನಗೆ ಇನ್ಸ್ಪಿರೇಷನ್, ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು ಅಥವಾ ಓದೋ ವಿಷಯದಲ್ಲಿ ಆಗಿರ್ಬೋದು. ಅವರ ಒಂದು ಮಾತುಗಳು ನನಗೆ ಏನಿದೆ ನನಗದು ತುಂಬ ಮುಖ್ಯ. ಅವ್ರು ಏನೇನು ಹೇಳಿದ್ದಾರೆ ನನಗೆ ಅವಾಗೆಲ್ಲ ಅಂತ. ಸೊ ಅವತ್ತು ಕೂಡ ನನಗದೊಂದು ಗಿಲ್ಟ್ ಅಂದರೆ ಒಂದಿತ್ತು, ಅಂದರೆ ಸರ್ಗೂ ಹೇಳಬೇಕಿತ್ತು, ಅವ್ರು ಇದನ್ನು ನೋಡಿದರೆ ಖುಷಿ ಪಡ್ತಾಯಿದ್ರು ಅಂತ. ಸೊ ಇವತ್ತು ಕೂಡ ಅದೇ ಫೀಲಿಂಗ್, ಅದೇ ಇದು. ಬಟ್ ಏನು ಮಾಡೋಕ್ಕಾಗಲ್ಲ, ಅವರು ನಮ್ಮ ಜೊತೆನೇ ಇದ್ದಾರೆ. ಅವರ ಒಂದು ಅಭಿಮಾನಿಯಾಗಿ ಅವ್ರು ಹೇಳಿದ ಮಾತುಗಳನ್ನ ನಾನು ಎರಡೂ ಕಡೆ, ಇಂಡಸ್ಟ್ರಿಯಲ್ಲೂ ಅಷ್ಟೇ, ಎಜುಕೇಷನಲ್ಲೂ ಅಷ್ಟೇ, ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ತಿದ್ದೀನಿ, ಒಳ್ಳೆ ಹೆಸರು ತಗೋತಾ ಇದ್ದೀನಿ ಅಂತ ಭಾವಿಸ್ತೀನಿ. ಅಂದರೆ ಆರಾಧ್ಯ ದೈವ ಅವರು. ಸೊ ಖುಷಿ ಇದೆ. ಇದ್ರ ಜೊತೆಗೆ ನೀನು ಕೂಡ ಯುವರತ್ನ ಸಿನಿಮಾದಲ್ಲಿ ಒಂದು ಪುಟ್ಟ ಪಾತ್ರ ಮಾಡಿದ್ದೆ. ಅದು ಕೂಡ ಯೂತ್ಸ್ಗೆ ಅಟ್ರಾಕ್ಟಿವ್ ಮಾಡುವಂಥ ಕಂಟೆಂಟ್, ಅಂದರೆ ಅದು ಕೂಡ ಎಜುಕೇಷನ್ ರಿಲೇಟೆಡ್ ಸಿನಿಮಾ ಆಗಿತ್ತು. ಈ ಸಂದರ್ಭದಲ್ಲಿ ಆ ಸಿನಿಮಾ ಅದೆಲ್ಲ ಹೇಗೆ ನೆನಪಾಗುತ್ತೆ ಮಾಡಿದಂತ? ಯುವರತ್ನದಲ್ಲಿ 3 ದಿನ ಶೂಟ್ ಆಗಿತ್ತೇನೋ, ಯಾವುದೂ ಬಂದಿಲ್ಲ, ಅಂದರೆ ಸ್ಕ್ರೀನ್ ಮೇಲೆ ಬಂದಿಲ್ಲ, ಅದೆಲ್ಲ ಎಡಿಟ್ ಆಗೋಗಿದೆ, ಕತೆ ಡಿಫ್ರೆಂಟ್ ಬೇರೆ ಚೇಂಜ್ ಮಾಡಿದರು. ಬಟ್ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ಅಪ್ಪು ಸರ್ ಜೊತೆನೇ 3 ದಿನ ಕಾಂಬಿನೇಷನ್ ಇದ್ದಿದ್ದು. ಎಷ್ಟು ಖುಷಿಯಾಗೋಗಿತ್ತು ಅಂದರೆ ನನಗೆ ಅವ್ರ ಹತ್ರ ಡೈಲಾಗ್ಸ್ ಹೇಳೋದು, ಅವಾಗೆಲ್ಲ ಅದೇ ದೊಡ್ಡ ವಿಷಯ ನನಗೆ. ಅವಾಗ ಇನ್ನೂ ತುಂಬ ಚಿಕ್ಕ ಹುಡುಗಿ ಅವಾಗ ನಾನು ಡೈಲಾಗ್ಸ್ ಎಲ್ಲ ಹೇಳೋದು ನೋಡಿ, ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ ನೀನು, ಓದೋದು ಮುಖ್ಯ, ಅಲ್ಲೂ ಅಷ್ಟು ಓದೋದು ಮುಖ್ಯ, ಫಸ್ಟು ಓದಬೇಕು ಆಯಿತಾ ಅಂತೆಲ್ಲ ಹೇಳ್ಬಿಟ್ಟು ಹೋಗಿದ್ರು. ಸೊ ಅದು ನನಗೆ ತುಂಬ ಸ್ಪೆಷಲ್. ನಾನು ಎಷ್ಟೇ ಮೂವೀಸ್ ಎಲ್ಲ ರಿಲೀಸ್ ಆಗಿ ನಂದು ಏನೇ ಬಂದರೂ ಯುವರತ್ನದಲ್ಲಿ ಅಪ್ಪು ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೆ. ಅದು ಕಾರಣಾಂತರಗಳಿಂದ ಬರಲಿಲ್ಲ. ಬಟ್ ಸ್ಟಿಲ್ ಅವ್ರ ಎದುರುಗಡೆ ನಿಂತು ಆ್ಯಕ್ಟ್ ಮಾಡಿದ್ದೀನಿ ಅನ್ನೋ ಖುಷಿ ಇದೆ ನನಗೆ. ಜೊತೆಗೆ ಇವತ್ತು ನಿಮ್ಮ ತಂದೆಯವರ ಹುಟ್ಟುಹಬ್ಬ. ಇವತ್ತು ಹುಟ್ಟುಹಬ್ಬದ ದಿನ ಅಂದರೆ ತಂದೆಗೆ ನೀವು ಒಳ್ಳೆ ಗಿಫ್ಟ್ ಕೊಟ್ಟಿದ್ರಿ, ಅಂದರೆ ಇದ್ರ ಬಗ್ಗೆ ಏನು? ಹೌದು, ಅಪ್ಪಂಗೆ ದೊಡ್ಡ ಗಿಫ್ಟ್ ಕೊಟ್ಟಂಗೆ ಆಯಿತು. ಅವ್ರು ಇವತ್ತು ಬರ್ಡೇ, ಅಫ್ಕೋರ್ಸ್ ಅಪ್ಪ ಯಾವತ್ತೂ ಬರ್ಡೇಗೆಲ್ಲ ಎಕ್ಸೈಟೆಡ್ ಆಗಿರಲ್ಲ. ಇವತ್ತು ಅವ್ರ ಬರ್ಡೇ ದಿನ ನಾನು ರಿಸಲ್ಟ್ ನೋಡಬೇಕು ಅಂತಲೇ ನೆನ್ನೆ ರಾತ್ರಿಯಿಂದನೇ ಅವ್ರು ಫುಲ್ ಎಕ್ಸೈಟ್ಮೆಂಟಲ್ಲಿದ್ದರು, ಏನು ಅಂತ. 3 ಗಂಟೆಗೆ ಬೇರೆ ರಿಸಲ್ಟ್ ಅನೌನ್ಸ್ ಆಗಿದ್ದು ಮಧ್ಯಾಹ್ನ. ಸೊ ಬೆಳಗ್ಗೆಯಿಂದ ಅದೇ ಗುಂಗಲ್ಲಿದ್ದರು. ರಿಸಲ್ಟ್ ಬಂದಾಗ ಅಂತೂ ಅವ್ರಿಗೆ ತುಂಬ ಖುಷಿ ಆಯಿತು. ಅವ್ರಿಗೆ ಅಂದರೆ ಎಲ್ಲ ಪೇರೆಂಟ್ಸ್ಗೂ ಅಷ್ಟೇ ಅಲ್ವ, ಇನ್ನೇನು ಮಕ್ಕಳಿಂದ ಇನ್ನೇನು ಬಯಸ್ತಾರೆ, ಅವ್ರು ಚೆನ್ನಾಗಿ ಓದ್ಕೊಂಡು ಅವ್ರ ಪಾಡಿಗೆ ಅವರು ಇದನ್ನು ನೋಡಿಕೊಂಡು ಇರಬೇಕು ಅಂತ. ಬಟ್ ಅಪ್ಪಂಗೆ ಅದೇ ಹೇಳ್ದಂಗೆ ಅವ್ರಿಗೆ ಮಗಳು ಇಷ್ಟೇ ತೆಗಿಬೇಕು ಅಷ್ಟೇ ತೆಗಿಬೇಕು ಅಂತ ಏನಿರಲಿಲ್ಲ. ಒಳ್ಳೆ ಪರ್ಸೆಂಟೇಜ್ ಬಂತಲ್ಲ, ಎಲ್ಲರೂ ಫೋನ್ ಮಾಡಿ ಹೇಳ್ತಾರೆ, ಅದು ಬೇರೆ ಥರನೇ ಖುಷಿ ಅಪ್ಪಂಗೆ. ಸೊ ಅಪ್ಪ ತುಂಬ ಖುಷಿಯಾಗಿದ್ದಾರೆ, ಅಮ್ಮ ಕೂಡ ಅಷ್ಟೇ. ಸೊ ಎಲ್ಲರೂ ಖುಷಿಯಾಗಿದ್ದಾರೆ.
ಕೊನೆಯದಾಗಿ ಇವತ್ತಿನ ಫಲಿತಾಂಶ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂಕಿತ ನೀನು? ಮೊದಲನೇದಾಗಿ ಸ್ಟೇಟ್ ರ್ಯಾಂಕ್ ಯಾರ್ಯಾರು ಬಂದಿದ್ದೀರಾ, ಯಾರ್ಯಾರು ಪಾಸ್ ಆಗಿದ್ದೀರಾ, ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಯಾರ್ಯಾರು ಕಡಿಮೆ ಮಾರ್ಕ್ಸ್ ಬಂದಿದೆ, ಇನ್ನೂ 3 ಅಟೆಂಪ್ಟ್ ಕೊಟ್ಟಿದ್ದಾರೆ, ಯಾವಾಗ ಬೇಕಾದ್ರೂ ಬರ್ಕೊಂಡು ಹೆಂಗೆ ಬೇಕಾದ್ರೂ ಪಾಸ್ ಆಗ್ಬೋದು, ತಲೆನೇ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಫಸ್ಟ್ ಪಿ ಯು ಯಾರ್ಯಾರು ಓದ್ತಾ ಇದ್ದೀರಾ, ಸೆಕೆಂಡ್ ಪಿ ಯು ತುಂಬ ಈಸಿ ಇರುತ್ತೆ, ತಲೆ ಕೆಡಿಸ್ಕೊಳಂಗೆ ಇಲ್ಲ. ಫಸ್ಟ್ ಡೇಯಿಂದನೇ ಓದೋಕ್ಕೆ ಶುರು ಮಾಡಿ ಅಷ್ಟೇ, ಲಾಸ್ಟ್ ಮೂಮೆಂಟಿಗೆ ಏನೂ ಹಿಡ್ಕೋಬೇಡಿ. ತುಂಬ ಮಗ್ಗದು, ತುಂಬ ತಲೆಯಲ್ಲಿ ಹೋಗೋದೇ ಇಲ್ಲ ಲಾಸ್ಟ್ ಮೂಮೆಂಟ್ ಹಿಡ್ಕೊಂಡ್ರೆ. ದಿನ ಒಂದು ಚೂರು ಓದ್ಕೊಂಡು ಹೋಗಿ. ಸೊ ನಿಮ್ಗೆಲ್ರಿಗೂ ಒಳ್ಳೆ ಪರ್ಸೆಂಟ್ ಬಂದೇ ಬರುತ್ತೆ. ಚೆನ್ನಾಗಿ ಓದಿ ಎಲ್ಲರೂ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕನ್ನಡ ಧಾರಾವಾಹಿ ಖ್ಯಾತಿಯ ರಿಯಾ ಅಂಕಿತ ಮಾತಾಗಿತ್ತು. ಸೊ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿ ಮನೆ.